ಬೆಂಗಳೂರು ಹಬ್ಬ ನಮ್ಮ ರಾಜ್ಯದಲ್ಲಿ ತನ್ನ ಮಹತ್ವವನ್ನು ಹೆಚ್ಚಿಸಿಕೊಳ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಜನರ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ. ಇನ್ನು 10 ವರ್ಷದ ನಂತರ ಬೆಂಗಳೂರು ಹಬ್ಬವನ್ನು ಮೈಸೂರು ದಸರಾಕ್ಕೆ ಹೋಲಿಕೆ ಮಾಡುವಷ್ಟರ ಮಟ್ಟಕ್ಕೆ ಇದು ಏರ್ತದೆ. ಜನರ ವಿಶ್ವಾಸ, ಜನರ ಆಸಕ್ತಿ ಅದನ್ನು ಕೆರಳಿಸುವಂಥ ಒಂದು ಚಟುವಟಿಕೆ, ಪ್ರವಾಸೋದ್ಯಮದ ಒಂದು ಭಾಗವಾಗಿ ಇದು ಹೊರಹೊಮ್ಮುತ್ತದೆ. ಆ ಕಾರಣಕ್ಕೆ ಬೆಂಗಳೂರು ಹಬ್ಬದ ಸಂಘಟಕರೆಲ್ಲ ಇವತ್ತು ಬಹಳಷ್ಟು ಗಂಭೀರವಾಗಿ ಹಾಗೂ ತಮ್ಮ ಬಹಳಷ್ಟು ಸಮಯವನ್ನು ಇದರಲ್ಲಿ ತೊಡಗಿಸಿ, ಕೇವಲ ಸರ್ಕಾರದವರು ಮಾತ್ರವಲ್ಲ, ಇಲಾಖೆಯವರು ಮಾತ್ರವಲ್ಲ, ಏನು ವಾಲಂಟ್ರಿ ಆರ್ಗನೈಜೇಷನ್ಸ್ ಏನಿವೆ ಆ ಎಲ್ಲ ಸಂಸ್ಥೆಗಳು, ಎಲ್ಲ ನಾಯಕರುಗಳು ತಮ್ಮ ಸಮಯವನ್ನು ಕೊಟ್ಟು ಈ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. 350 ಇವೆಂಟ್ಸ್ ಆಗ್ತವೆ. 350 events will be there in this ಬೆಂಗಳೂರು ಹಬ್ಬ. ನಾಟ್ ಎ ಸ್ಮಾಲ್ ಥಿಂಗ್. ಲಕ್ಷ ಜನ ಬರ್ತಾರೆ. ಎಲ್ಲ ರೀತಿಯ ಆಸಕ್ತರು ಸಹಿತ ಇಲ್ಲಿ ಬಂದು ಈ ಹಬ್ಬ ನೋಡಿ, ಹಬ್ಬದಲ್ಲಿ ಪಾಲ್ಗೊಂಡು ಸಂತೋಷವನ್ನು ಪಡೋದು, ಆನಂದವನ್ನು ಅನುಭವಿಸುವುದು, ಇದೆಲ್ಲವನ್ನು ಮಾಡೋದರ ಮೂಲಕ ಕರ್ನಾಟಕ ಸಂಸ್ಕೃತಿಯನ್ನು, ಕನ್ನಡ ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿತ ರಾಷ್ಟ್ರದಲ್ಲಿಯ ಹಾಗೂ ಪರದೇಶ ವಿದೇಶಗಳಲ್ಲಿಯ ಹಲವು ಅನಿಸಿಕೆ, ಅಭಿಪ್ರಾಯ, ಘಟನೆ ಹಾಗೂ ನಾವು ತೋರಿಸ್ಬೇಕು ಜನರಿಗೆ ಅಂತ ಅನ್ನಿಸ್ತದೆ. ಅದು ಸಂಸ್ಕೃತಿಯ ವಿಚಾರ ಇರ್ಬೋದು, ಕಲೆಯ ವಿಚಾರ ಇರ್ಬೋದು, ಸಂಗೀತದ ವಿಚಾರ ಇರ್ಬೋದು, ಅವುಗಳೆಲ್ಲವನ್ನು ಜನರಿಗೆ ಮುಟ್ಟಿಸುವ ಪ್ರಯತ್ನವನ್ನು ಈ ಒಂದು ಹಬ್ಬ, ಬೆಂಗಳೂರು ಹಬ್ಬ ಮಾಡ್ತದೆ. ಇದಕ್ಕೆ ಈ ಸಲ ಇನ್ನೂ ಹೆಚ್ಚು ಮೆರುಗು ಕೊಡಬೇಕು ಅಂಥೇಳಿ ನಾವೇನು ಮೈಸೂರಲ್ಲಿ ಈ ಡಬಲ್ ಡೆಕ್ಕರ್ ಬಸ್ಸನ್ನು ಅಡ್ಡಾಡಿಸ್ತಾ ಇದ್ವಿ. ಆ 3 ದೊಡ್ಡ ಅಮರಾವತಿ ಹೋದಲ್ರಿ, ಅಂಬಾರಿ ಡಬಲ್ ಡೆಕ್ಕರ್ ಬಸ್ಸಸ್ಗಳನ್ನು ಇಲ್ಲಿ ತರಿಸಿದ್ದೇವೆ. ಬೆಂಗಳೂರು ಪ್ರವಾಸಿಗರಿಗಂತೂ ಬಹುದೊಡ್ಡ ತಾಣ. ಆದರೆ ಭಾಳ ವರ್ಷದಿಂದ ನಾವು ಈ ಬೆಂಗಳೂರನ್ನು ಪ್ರವಾಸಿಗರಿಗೆ, ಜನಸಾಮಾನ್ಯರಿಗೆ ತೆರೆದಿಟ್ಟಿರಲೇ ಇಲ್ಲ, ಅದನ್ನು ಮುಚ್ಚಿಟ್ಕೊಂಡಿದ್ವಿ. ಉದಾಹರಣೆ ಹೇಳಬೇಕು ಅಂದರೆ ವಿಧಾನಸೌಧ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಟ್ರಕ್ಚರ್ಸ್ ಇನ್ ದಿ ಕಂಟ್ರಿ, ಬ್ಯೂಟಿಫುಲ್ ಸ್ಟ್ರಕ್ಚರ್ ಆಫ್ ದಿ ವರ್ಲ್ಡ್. ಆದರೆ ನಾವು ಬರೇ ವಿಧಾನಸೌಧಕ್ಕೆ ಕೆಲಸಕ್ಕೆ ಯಾರು ಬರ್ತಾರೆ ಅವ್ರ ಒಳಗೆ ಹೋಗೋದಕ್ಕೆ, ಅಥವಾ ಕೆಲಸ ಮಾಡಿಕೊಡೋರು ಯಾರಿದ್ದಾರೆ ಅವ್ರು ಮಾತ್ರ ಒಳಗೆ ಹೋಗೋದಕ್ಕೆ ಮಾತ್ರ ಅದನ್ನ ಸೀಮಿತಗೊಳಿಸಿದ್ವಿ. ಜನಸಾಮಾನ್ಯನಿಗೆ, ನೋಡುವವನಿಗೆ, ಪ್ರವಾಸಿಗನಿಗೆ ಅದರದ್ದು ಅವಕಾಶ ಇರಲಿಲ್ಲ. ಆದರೆ ಇವತ್ತು ವಿಧಾನಸೌಧವನ್ನು ಪ್ರವಾಸಿಗರಿಗೂ ಸಹಿತ ಆಹ್ವಾನಿಸಿ, ಆಮಂತ್ರಿಸಿ ಅದನ್ನು ನೋಡುವಂಥ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿವಿ. ಹೀಗೆ ಹಲವು ಇಲ್ಲಿ ವಿಶೇಷತೆಗಳೇನದಾವು ಬೆಂಗಳೂರದ್ದು, ಅವು ಇವತ್ತು ಈ ಬೆಂಗಳೂರನ್ನು ದೊಡ್ಡ ಪ್ರವಾಸಿ ತಾಣವನ್ನಾಗಿ ಮಾಡ್ತಾವು. ಒಂದು ರಾಜ್ಯ ಹಲವು ಜಗತ್ತುಗಳು ಅನ್ನುವ ನಮ್ಮ ಘೋಷವಾಕ್ಯ ಏನಿದೆ, ಆ ಘೋಷವಾಕ್ಯವನ್ನು ಸಾಬೀತುಪಡಿಸುವಂಥ ಒಂದು ಬೆಂಗಳೂರು ಹಬ್ಬ ಇವತ್ತು ನಡೀತಾ ಇದೆ. ಅವನ್ ಬಿಟ್ಟು ಅಡ್ಡಾಡ್ತೀವಿ. ಬೆಂಗಳೂರು ಎಲ್ಲ ಅಲ್ಲ, ದೇರ್ ವಿಲ್ ಬಿ ಸ್ಪಾಟ್ಸ್. ಯಾಕಂದರೆ ಗಿಡ ಅವೆಲ್ಲವೂ ಸಹಿತ ನೋಡಬೇಕಾಗ್ತದೆ. ಎಲ್ಲೆಲ್ಲಿ ಈ ಬಸ್ಸುಗಳು ಹೋಗೋದಕ್ಕೆ ಸಾಧ್ಯ, ಎಲ್ಲೆಲ್ಲಿ ಹೋಗಬೇಕು ಅಂತ ನಾವು ಈಗ ನಿರ್ಣಯ ಮಾಡಿದ್ದೇವೆ. ಆ ನಿರ್ಣಯದಂತೆ ಈ ಬಸ್ಗಳನ್ನು ಪ್ರವಾಸಿಗರನ್ನು ಕರೆದುಕೊಂಡು ಹೋಗ್ತಾವು, ಅವ್ರಿಗೆ ಜ್ಞಾನಾರ್ಜನೆಯೂ ಮಾಡ್ತಾವು, ಒಂದು ರೀತಿ ಆನಂದ, ಸಂತೋಷವನ್ನು ಉಂಟು ಮಾಡುವಂತೆ ಈ ಬಸ್ಗಳು ಉಪಯೋಗ ಆಗ್ತಾವು ಅಂಥೇಳಿ ನನ್ನ ನಂಬಿಕೆ. ಬೆಂಗಳೂರು ಹಬ್ಬ ನಮ್ಮ ರಾಜ್ಯದಲ್ಲಿ ತನ್ನ ಮಹತ್ವವನ್ನು ಹೆಚ್ಚಿಸಿಕೊಳ್ತಾ ಇದೆ. ವರ್ಷದಿಂದ ವರ್ಷಕ್ಕೆ
ಜನರ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ. ಇನ್ನು 10 ವರ್ಷದ ನಂತರ ಬೆಂಗಳೂರು ಹಬ್ಬವನ್ನು ಮೈಸೂರು ದಸರಾಕ್ಕೆ ಹೋಲಿಕೆ ಮಾಡುವಷ್ಟರ ಮಟ್ಟಕ್ಕೆ ಇದು ಏರ್ತದೆ. ಜನರ ವಿಶ್ವಾಸ, ಜನರ ಆಸಕ್ತಿ ಅದನ್ನು ಕೆರಳಿಸುವಂಥ ಒಂದು ಚಟುವಟಿಕೆ ಪ್ರವಾಸೋದ್ಯಮದ ಒಂದು ಭಾಗವಾಗಿ ಇದು ಹೊರಹೊಮ್ಮುತ್ತದೆ. ಆ ಕಾರಣಕ್ಕೆ ಬೆಂಗಳೂರು ಹಬ್ಬದ ಸಂಘಟಕರೆಲ್ಲ ಇವತ್ತು ಬಹಳಷ್ಟು ಗಂಭೀರವಾಗಿ ಹಾಗೂ ತಮ್ಮ ಬಹಳಷ್ಟು ಸಮಯವನ್ನು ಇದರಲ್ಲಿ ತೊಡಗಿಸಿ, ಕೇವಲ ಸರ್ಕಾರದವರು ಮಾತ್ರವಲ್ಲ, ಇಲಾಖೆಯವರು ಮಾತ್ರವಲ್ಲ, ಏನು ವಾಲಂಟ್ರಿ ಆರ್ಗನೈಜೇಷನ್ಸ್ ಏನಿದೆ ಆ ಎಲ್ಲ ಸಂಸ್ಥೆಗಳು, ಎಲ್ಲ ನಾಯಕರುಗಳು ತಮ್ಮ ಸಮಯವನ್ನು ಕೊಟ್ಟು ಈ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. 350 ಇವೆಂಟ್ಸ್ ಆಗ್ತವೆ. 350 ಇವೆಂಟ್ಸ್ ವಿಲ್ ಬಿ ದೇರ್ ಇನ್ ದಿಸ್ ಬೆಂಗಳೂರು ಹಬ್ಬ. ನಾಟ್ ಎ ಸ್ಮಾಲ್ ಥಿಂಗ್. ಲಕ್ಷ ಜನ ಬರ್ತಾರೆ. ಎಲ್ಲ ರೀತಿಯ ಆಸಕ್ತರು ಸಹಿತ ಇಲ್ಲಿ ಬಂದು ಈ ಹಬ್ಬ ನೋಡಿ, ಹಬ್ಬದಲ್ಲಿ ಪಾಲ್ಗೊಂಡು ಸಂತೋಷವನ್ನು ಪಡೋದು, ಆನಂದವನ್ನು ಅನುಭವಿಸುವುದು, ಇದೆಲ್ಲವನ್ನು ಮಾಡೋದರ ಮೂಲಕ ಕರ್ನಾಟಕ ಸಂಸ್ಕೃತಿಯನ್ನು, ಕನ್ನಡ ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ರಾಷ್ಟ್ರದಲ್ಲಿಯ ಹಾಗೂ ಪರದೇಶ ವಿದೇಶಗಳಲ್ಲಿಯ ಹಲವು ಅನಿಸಿಕೆ, ಅಭಿಪ್ರಾಯ, ಘಟನೆ ಹಾಗೂ ನಾವು ತೋರಿಸ್ಬೇಕು ಜನರಿಗೆ ಅಂತ ಅನ್ನಿಸ್ತದೆ. ಅದು ಸಂಸ್ಕೃತಿಯ ವಿಚಾರ ಇರ್ಬೋದು, ಕಲೆಯ ವಿಚಾರ ಇರ್ಬೋದು, ಸಂಗೀತದ ವಿಚಾರ ಇರ್ಬೋದು, ಅವುಗಳೆಲ್ಲವನ್ನು ಜನರಿಗೆ ಮುಟ್ಟಿಸುವ ಪ್ರಯತ್ನವನ್ನು ಈ ಒಂದು ಹಬ್ಬ, ಬೆಂಗಳೂರು ಹಬ್ಬ ಮಾಡ್ತದೆ. ಇದಕ್ಕೆ ಈ ಸಲ ಇನ್ನೂ ಹೆಚ್ಚು ಮೆರುಗು ಕೊಡಬೇಕು ಅಂಥೇಳಿ ನಾವೇನು ಮೈಸೂರಲ್ಲಿ ಈ ಡಬಲ್ ಡೆಕ್ಕರ್ ಬಸ್ಸನ್ನು ಅಡ್ಡಾಡಿಸ್ತಾ ಇದ್ವಿ. ಆ 3 ದೊಡ್ಡ ಅಮರಾವತಿ ಹೌದಲ್ರಿ, ಅಂಬಾರಿ ಡಬಲ್ ಡೆಕ್ಕರ್ ಬಸ್ಸಸ್ಗಳನ್ನು ಇಲ್ಲಿ ತರಿಸಿದ್ದೇವೆ. ಬೆಂಗಳೂರು ಪ್ರವಾಸಿಗರಿಗಂತೂ ಬಹುದೊಡ್ಡ ತಾಣ. ಆದರೆ ಭಾಳ ವರ್ಷದಿಂದ ನಾವು ಈ ಬೆಂಗಳೂರನ್ನು ಪ್ರವಾಸಿಗರಿಗೆ, ಜನಸಾಮಾನ್ಯರಿಗೆ ತೆರೆದಿಟ್ಟಿರಲೇ ಇಲ್ಲ, ಅದನ್ನು ಮುಚ್ಚಿಟ್ಕೊಂಡಿದ್ವಿ. ಉದಾಹರಣೆ ಹೇಳಬೇಕು ಅಂದರೆ ವಿಧಾನಸೌಧ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಟ್ರಕ್ಚರ್ಸ್ ಇನ್ ದಿ ಕಂಟ್ರಿ, ಬ್ಯೂಟಿಫುಲ್ ಸ್ಟ್ರಕ್ಚರ್ ಆಫ್ ದಿ ವರ್ಲ್ಡ್. ಆದರೆ ನಾವು ಬರೇ ವಿಧಾನಸೌಧಕ್ಕೆ ಕೆಲಸಕ್ಕೆ ಯಾರು ಬರ್ತಾರೆ ಅವ್ರ ಒಳಗೆ ಹೋಗೋದಕ್ಕೆ, ಅಥವಾ ಕೆಲಸ ಮಾಡಿಕೊಡೋರು ಯಾರಿದ್ದಾರೆ ಅವ್ರು ಮಾತ್ರ ಒಳಗೆ ಹೋಗೋದಕ್ಕೆ ಮಾತ್ರ ಅದನ್ನ ಸೀಮಿತಗೊಳಿಸಿದ್ವಿ. ಜನಸಾಮಾನ್ಯನಿಗೆ, ನೋಡುವವನಿಗೆ, ಪ್ರವಾಸಿಗನಿಗೆ ಅದರದ್ದು ಅವಕಾಶ ಇರಲಿಲ್ಲ. ಆದರೆ ಇವತ್ತು ವಿಧಾನಸೌಧವನ್ನು ಪ್ರವಾಸಿಗರಿಗೂ ಸಹಿತ ಆಹ್ವಾನಿಸಿ, ಆಮಂತ್ರಿಸಿ ಅದನ್ನು ನೋಡುವಂಥ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿವಿ. ಹೀಗೆ ಹಲವು ಇಲ್ಲಿ ವಿಶೇಷತೆಗಳೇನದಾವು ಬೆಂಗಳೂರದ್ದು, ಅವು ಇವತ್ತು ಈ ಬೆಂಗಳೂರನ್ನು ದೊಡ್ಡ ಪ್ರವಾಸಿ ತಾಣವನ್ನಾಗಿ ಮಾಡ್ತಾವು. ಒಂದು ರಾಜ್ಯ ಹಲವು ಜಗತ್ತುಗಳು ಅನ್ನುವ ನಮ್ಮ ಘೋಷವಾಕ್ಯ ಏನಿದೆ, ಆ ಘೋಷವಾಕ್ಯವನ್ನು ಸಾಬೀತುಪಡಿಸುವಂಥ ಒಂದು ಬೆಂಗಳೂರು ಹಬ್ಬ ಇವತ್ತು ನಡೀತಾ ಇದೆ. ಅವ್ನು ಬಿಟ್ಟು ಅಡ್ಡಾಡ್ತೀವಿ. ಬೆಂಗಳೂರು ಎಲ್ಲ ಅಲ್ಲ, ದೇರ್ ವಿಲ್ ಬಿ ಸ್ಪಾಟ್ಸ್. ಯಾಕಂದರೆ ಗಿಡ ಅವೆಲ್ಲವೂ ಸಹಿತ ನೋಡಬೇಕಾಗ್ತದೆ. ಎಲ್ಲೆಲ್ಲಿ ಈ ಬಸ್ಸುಗಳು ಹೋಗೋದಕ್ಕೆ ಸಾಧ್ಯ, ಎಲ್ಲೆಲ್ಲಿ ಹೋಗಬೇಕು ಅಂತ ನಾವು ಈಗ ನಿರ್ಣಯ ಮಾಡಿದ್ದೇವೆ. ಆ ನಿರ್ಣಯದಂತೆ ಈ ಬಸ್ಗಳನ್ನು ಪ್ರವಾಸಿಗರನ್ನು ಕರೆದುಕೊಂಡು ಹೋಗ್ತಾವು, ಅವ್ರಿಗೆ ಜ್ಞಾನಾರ್ಜನೆಯೂ ಮಾಡ್ತಾವು, ಒಂದು ರೀತಿ ಆನಂದ ಸಂತೋಷವನ್ನು ಉಂಟು ಮಾಡುವಂತೆ ಈ ಬಸ್ಗಳು ಉಪಯೋಗ ಆಗ್ತಾವು ಅಂಥೇಳಿ ನನ್ನ ನಂಬಿಕೆ.